ಚಾಲು ಆಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ಬಡವರಿಗೆ ಸೇರುವಂತ ಪಡಿತರ ಚೀಟಿಯಲ್ಲಿ ಕೊಡುವ ರೇಷನ್ ಅಕ್ಕಿ FCI ಗೋಡಾದಿಂದ ಡೈರೆಕ್ಟ್ ಕಳ್ಳರ ಕೈಯಾಗ ಸಿಗ್ತಾ ಇದೆ. ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ರೀ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. FCI ಗೋಡಾನಿಂದ FCI ಚೀಲ ಇದು ಒಂದು ಚೀಲ ತಗೊಳಪ್ಪ, 4 ಚೀಲ ತೆಗಿ, ಈಗ ತೆಗಿಯೋದು ನಮ್ಮ ಗೌರ್ಮೆಂಟ್ ಎಷ್ಟು ಬೇಕಾದ್ರೂ ಚೀಲ ತೆಗಿಯೋದು. ಕಂಪ್ಲೀಟ್ ಟ್ರಕ್ ಫುಲ್ ಐತಿ ಇಲ್ಲಿ FCI ಗೋಡಾನಿಂದ ಡೈರೆಕ್ಟ್. ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿ ಅವರೇ, ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ ನವರು ಇನ್ವಾಲ್ವ್ ಇದ್ದೀರಿ. ನಾನು ಇಂಡೆಂಟ್ ಕೇಳಿದ್ದೀನಿ, ಇಂಡೆಂಟ್ ಕೇಳಿ 1.5-2 ತಿಂಗಳಾದ್ರೆ ಇನ್ನೂವರೆಗೂ ಇಂಡೆಂಟ್ ಕೊಟ್ಟಿಲ್ಲ ನೀವು. GPS ಫೋಟೋಸ್ ತಗೊಳಪ್ಪ ಅಂದಿಪ್ಪ, ನಿಮ್ಮ ಜೀವನ GPS ಫೋಟೋಸ್ ಬೇಕು. ಸೀದಾ ಮಾಡ್ಕೊ, ಬಾರ್ಕೋಟ್ ಇರ್ಲಿಕ್ಕೆ ನೋಡೋದು. ಡೇಟ್ ವೈಸ್ ಇದು ಯಾವಾಗಿಂದು ಏನಂತ ಗೊತ್ತಾಗಲ್ಲ ಯಾರ ಕಡೆ ಬಾರ್ಕೋಡ್ ಫೋನ್ ಲೈವ್ ಆಗ್ತಾ ಇದೆ ಕೆಳಗೆ ಅಭಿಷೇಕ್ ಇದೊಂದು ಫೋಟೋ ಹೊಡ್ಕೊಪ್ಪ. GPS ಬಾರ್ಕೋಡ್ ಅಲ್ಲ, ಅದು ಬಾರ್ಕೋಡ್ ಐತಾ? ಬಾರ್ಕೋಡ್ ಹೇಗಿದೆ ಸರ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತಾರ ಪಂಜಾಬ್ದಿಂದ ಬಂದಿರೋ ಅಕ್ಕಿ ಮತ್ತೆ ಇಲ್ಲಿಂದ ವಾಪಸ್ ರಾಜಸ್ಥಾನ ಹೊರಟಿದೆ ಕಳ್ಳ ಸಾಗಾಣಿಕೆಯಿಂದ. ಇದರಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಫುಡ್ ಇನ್ಸ್ಪೆಕ್ಟರ್ಗಳು, ಫುಡ್ JD ಎಲ್ಲರೂ ಇನ್ವಾಲ್ವ್ ಇದ್ದಾರೆ. ಯಾಕಂದ್ರೆ ಡೈರೆಕ್ಟ್ ಗೌರ್ಮೆಂಟ್ ಗೋಡಾನಿಂದ ಟ್ರಕ್ಗೆ ಟ್ರಕ್ ತುಂಬ್ಕೊಂಡ್ಬಂದು ಇವರು ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಅಂದರೆ ಇದರಲ್ಲಿ ಸ್ಟೇಟ್ ಫಾರ್ವರ್ಡ್ ನಿಮ್ಮ ಫುಡ್ ಇಲಾಖೆದವ್ರು ಇನ್ವಾಲ್ವ್ ಇದ್ದಾರೆ ಅಂತ ಇದು ಮಾಡ್ತಾ ಇದ್ದೀನಿ. ಇದನ್ನು ನೀವು ಸೀರಿಯಸ್ ಆಗಿ ಪರಿಗಣಿಸ್ತೀರಿ ಅಂತ ನಾನು ಇದು ಮಾಡಿ ನಾನು ಮಾನ್ಯ ಸಿದ್ದರಾಮಯ್ಯನವರೇ ಮತ್ತು ಮಾನ್ಯ ಫುಡ್ ಮಿನಿಸ್ಟರ್ ಅವ್ರಿಗೆ ಇದನ್ನು ಇವ್ರ ಗಮನಕ್ಕೆ ತರ್ತೀನಿ ನಾನು.